ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಏನು ಬರ್ತಾ ಇದೆ ಅಪ್ಡೇಟು ನಮ್ಮ RCB ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ ಇದು. ಈ ಹಿಂದೆ ಬಂದಂಥ ರಿಪೋರ್ಟ್ಸ್ಗಳು ಅದು ಇದು ಎಲ್ಲ ರೂಮರ್ಸ್ ಆಗಿರ್ಬೋದು, ಅದು ಇದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇವಾಗ ನಿಜಾನೇ ಆಗಿದೆ ಅದು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಮೂವ್ ಬ್ಯಾಟ್ ನಮ್ಮ RCB ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿರೋಂಥವ್ರು ಕನ್ಫರ್ಮ್ ಮಾಡಿದರೆ ಎಸ್ ದಯಾಳ್ ಅವರ ಬಗ್ಗೆ. ಎಸ್ ದಯಾಳ್ ಅವರು ಈ ಸೀಸನ್ನು RCBಗೆ ಆಡ್ತಾ ಇಲ್ಲ. ಅವರು ಬರ್ತಾ ಇಲ್ಲ, ಜಾಯ್ನ್ ಆಗ್ತಾ ಇಲ್ಲ, ಕ್ಯಾಂಪ್ಗೂ ಬರಲ್ಲ, ಎಲ್ಗೂ ಬರಲ್ಲ, ಆಡೋದು ಇಲ್ಲ, ಏನೂ ಇಲ್ಲ, ಆರಾಮಾಗಿರ್ತಾರೆ. ಎಲ್ಲಿರ್ತಾರೆ ಆರಾಮಾಗೆ. ಏನೋ ಅಪ್ಪ ಮದುವೆಗಿದ್ವಿ ಬೇರೆ ಆಗ್ಬಿಟ್ಟವ್ರೆ ರೀಸೆಂಟಾಗೆ. ಸ್ವಲ್ಪ ಕಮೆಂಟ್ ಸೆಕ್ಷನ್ ಎಲ್ಲ ನೋಡಿದೆ, ಹೊಸ್ದಾಗಿ ಮದುವೆ ಆಗೋರು ಎಂಜಾಯ್ ಮಾಡಲಿ ಬಿಡುಗರು ಅಂತ ಹಾಕಿದ್ರು. ಇರ್ತಾರಲ್ಲಪ್ಪ ಸೀರಿಯಸ್ ಸಿಚುವೇಶನ್ಲು ಕಾಮಿಡಿ ಮಾಡೋರು ಇರ್ತಾರಲ್ಲ, ಸೊ ಅವರೆಲ್ಲ ಹಾಕಿದ್ರು. ಸೊ ಅದು ಒಂದು ಆ್ಯಂಗಲ್ ಕರೆಕ್ಟೇ ಅಂತ ಅಂದ್ಕೊಳ್ಳಿ. ಬಟ್ ಆದರೂ ಹೆಂಗೆ ಎಂಜಾಯ್ ಮಾಡ್ತಾರೆ ಗುರು, ಈ ಥರ ಒಂದು ಕೇಸ್ಗಳನ್ನ ಇಟ್ಕೊಂಡು, ಪೋಸ್ಕೋ ಕಾಯ್ದೆಗಳು ಇರೋವಂಥ ಕೇಸ್ಗಳನ್ನೆಲ್ಲ ಇಟ್ಕೊಂಡು, ಎರಡೆರಡು ಕೇಸ್ನ ಇಟ್ಕೊಂಡು, ಅದು ಹುಡುಗಿರ ವಿಚಾರದಲ್ಲಿ ಹೆಂಗೆ ಎಂಜಾಯ್ ಮಾಡೋಕ್ಕತ್ತದೆ ಪಾಪ ಅಂತ ಅನಿಸುತ್ತೆ. ಎಸ್ದೇಳಿಗೆ ಏನು ಮಾಡೋರು ಬಿಟ್ಟವರು ನಮಗಂತೂ ಗೊತ್ತಿಲ್ಲ. ನಾವು ಇವಾಗ ಮಾತಾಡೋಕ್ಕೆ ನಾವು ಯಾರೂ ಅಲ್ಲ ಮಾತಾಡೋದಕ್ಕೆ, ಕಾನೂನು ಇದೆ ಅದಕ್ಕೆ, ಕೋರ್ಟ್ ಇದೆ ಮಾತಾಡೋದಕ್ಕೆ. ಸೊ ಇನ್ನೂ ಕ್ಲಿಯರ್ ಆಗಿಲ್ಲ ಅವರ ಕೇಸು. ಪರ್ಸ್ನಲ್ ರೀಸನ್ಸ್ ಅಂತ ಹೇಳಿದ್ದಾರೆ ಮೂವ್ ಬ್ಯಾಟ್ ಅವರು. ಡ್ಯೂ ಟು ಪರ್ಸ್ನಲ್ ರೀಸನ್ಸ್, ಯಾವುದೇ ಇಂಜುರಿ ಅಂತ ಹೇಳಿಲ್ಲ ಅಥವಾ ಬೇರೆ ಏನೂ ಹೇಳಿಲ್ಲ, ಪರ್ಸ್ನಲ್ ರೀಸನ್ಸಿಂದ ಅಂತ. ಸೊ ಪರ್ಸ್ನಲ್ ರೀಸನ್ಸ್ ಅಂತ ಅಂದರೆ ಗೊತ್ತಿದೆ ಏನು ಅಂತ. ಸೊ ಇಲ್ಲಿ ಆಡೋದು ಕೂಡ ಸರಿ ಬರೋದಿಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಯಾಕಂದರೆ ಉತ್ತರ ಪ್ರದೇಶ್ ಕ್ರಿಕೆಟ್ ಲೀಗಲ್ಲೇ ಅವ್ರ ಲೋಕಲ್ ಸ್ಟೇಟನ್ನೇ ಅವ್ರನ್ನ ದೂರ ಇಟ್ಬಿಡ್ತು. ಇಲ್ಲಿ RCB ಆಡಿಸ್ಬಿಡ್ತು ಅಂದರೆ ಈ ಥರ ಒಂದು ಇನ್ನೂ ಅವರು ನಿರಪರಾಧಿ ಅಂತ ಪ್ರೂವ್ ಆಗಿಲ್ಲ. ಪ್ರೂವ್ ಆದಮೇಲೆ ಆಡಿಸ್ತು ಅಂದರೆ ಅದು ಓಕೆ, ವೆಲ್ ಆ್ಯಂಡ್ ಗುಡ್. ಸೊ ಪ್ರೂವ್ ಆಗದೇ ಈ ಥರ ಒಂದು ಕಾಯ್ದೆನೆಲ್ಲ ಇಟ್ಕೊಂಡ್ಬಿಟ್ಟು ಈ ಥರ ಕೇಸ್ಗಳನ್ನೆಲ್ಲ ಹಾಕಿಸ್ಕೊಂಡಿದ್ದಾಗ ಆಡಿಸ್ತು ಅಂತಂದರೆ ಅಪರಾಧಿ ಅಲ್ವಾ ಅಂತ ಗೊತ್ತಿಲ್ಲದೆ ನಾನು ಹೇಳ್ತಿಲ್ಲ ಅಪರಾಧಿ ಅಂತ. ಕೇಸ್ ನಡೀತಾ ಇರೋದ್ರಿಂದ ಇನ್ನೂ ಸಹ ಚಾಲ್ತಿಲಿರೋದ್ರಿಂದ ಸೊ ಇವಾಗ ಆಡಿಸಿದ್ರೆ RCBನೂ ಕೂಡ ಕೂಡ ಹಂಗೆ ನೋಡೋಕೆ ಹೋದರೆ ತಪ್ಪಾಗುತ್ತೆ. ಯಾರು ಕೂಡ ಅವಕಾಶ ಕೊಡದೇ ಇರೋಂಥ ಟೀಮಲ್ಲಿ RCB ಅವಕಾಶ ಕೊಟ್ಬಿಡ್ತು ಅಂತಂದರೆ ಇದು ಖಂಡಿತ ಒಂಥರ ಕೆಟ್ಟ ಹೆಸರು ಬಂದ್ಬಿಡುತ್ತೆ ನಮ್ಮ RCBಗೆ. ಅದು ಕೂಡ ಒಂದು ರೀಸನ್ ಇರ್ಬೋದು. ಇಲ್ಲಪ್ಪ ನೀನು ಈ ಸೀಸನ್ ಆಡ್ಬೇಡ, ನಿಂದೆಲ್ಲ ಕ್ಲಿಯರ್ ಮಾಡ್ಕೊಂಬ, ನೆಕ್ಸ್ಟ್ ವರ್ಷ ಅಷ್ಟೆಲ್ಲ ಕ್ಲಿಯರ್ ಆಗೈತಲ್ಲ, ನೆಕ್ಸ್ಟ್ ವರ್ಷ ಆಡು ಅಂತ ಹೇಳಿರ್ಬೋದು RCB. ಅಥವಾ ಇವರನ್ನೇ ಇಲ್ಲ ಅವರು ನಾನು ಬರೋದಿಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ಇವಾಗ ನಂಗೆ ತಲೆಗೆ ಶೂಟ್ ಆಗ್ತೈತೆ, ಇರೋ ಅಂಥ ಕೇಸ್ಗಳನ್ನೆಲ್ಲ ನೀಗಿಸ್ಕೊಂಡ್ರೆ ಸಾಕಾಗೈತೆ ನನಗೆ, ನೀನು ಆಟ ಪಾಠ ಎಲ್ಲ ನೆಕ್ಸ್ಟು. ಬಟ್ RCBಗೆ ಆಡೋದಿಲ್ವ ಅಂತ ನಮಗೆ ಕ್ವಶನ್ ಯಾವಾಗ ಬಂತು ಅಂತ ಅಂದರೆ, ಅವ್ರ ಪ್ರಾಕ್ಟೀಸ್ ಸೆಷನ್ ಅವರ ಮಿಸಸ್ ಏನಿದ್ದಾರೆ ರೀಸೆಂಟಾಗಿ ಮದುವೆ ಆದಂಥವ್ರು ಶೇರ್ ಮಾಡ್ಕೊಂಡಿದ್ರು. ಅದು RCB ಪ್ಯಾಡ್ಸು ಹೆಲ್ಮೆಟು ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಿರೋದನ್ನೇ ಅವರು ಶೇರ್ ಮಾಡ್ಕೊಂಡಿದ್ರು. ಅವಾಗ ನಮ್ಗೆ ಅನ್ಸಿತ್ತು ಏನಾದ್ರು ಬರ್ತಾರೋ ಅಂತ. ಬಟ್ ಇದಕ್ಕೆ ಇವಾಗ ಕ್ಲಾರಿಟಿ ಸಿಕ್ಕಿದೆ. ಅವ್ರು ಏನೇ ಪ್ರಾಕ್ಟೀಸ್ ಮಾಡಿದ್ರು ಸಹ ಜೊತೆಗೆ ಅವ್ರ ಫಿಟ್ನೆಸ್ ಸ್ವಲ್ಪ ಡೆವಲಪ್ ಮಾಡ್ಕೊತಾ ಇರೋದು, ಇವಾಗ ಫಿಟ್ನೆಸ್ಸಿಗೆ ಸ್ವಲ್ಪ ಟರ್ನ್ ಅಪ್ ಆಗ್ತಾ ಇರೋದು. ಸೊ ಅದೆಲ್ಲ ಶೇರ್ ಮಾಡ್ಕೊಂಡಿದ್ರು ಅವರೇನೇ. ಜೊತೆಗೆ ರೀಸೆಂಟಾಗೆ RCB ಜರ್ಸಿಲೇ ಒಂದು ವೀಡಿಯೋನ ಮಾಡಿದ್ರು, ಒಂದು 2-3 ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿದರು. ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ನಾವು ಇದೆಲ್ಲ ನೋಡ್ಬಿಟ್ಟು ಬರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ನಾನು ಅಂದಿದ್ದೇನು ಅಂತಂದರೆ, ಆಕ್ಷನ್ ಟೈಮಲ್ಲೆಲ್ಲ ನೋಡ್ತು ಅಂತಂದರೆ, ರಿಟೆನ್ಷನ್ ಟೈಮಲ್ಲೆಲ್ಲ ನೋಡ್ತು ಅಂತಂದರೆ ರಿಟರ್ನ್ ಮಾಡದೇ ಇದ್ದೇನೆ ಒಳ್ಳೆಯದು. ಎಷ್ಟು ಹೇಳ, ಅವ್ರು ಈ ಸೀಸನ್ ಆಡೋದು ಸಿಕ್ಕಾಪಟ್ಟೆ ಕಷ್ಟ, ಆಡೋಕ್ಕಾಗೋದೇ ಇಲ್ಲ ಅಂತಲೂ ಕೂಡ ಹೇಳಿದೆ. ಯಾಕಂದರೆ UP ಅವರನ್ನೇ ಪರ್ಮಿಷನ್ ಕೊಟ್ಟಿರಲಿಲ್ಲ. ಹೌದು, ಇಂಟರ್ಮೀಡಿಯೇಟ್ ಅದೇನೋ ಇಂಟರ್ನ್ ಬೇಲು ಅದು ಇದನ್ನು ಸಿಕ್ತಲ್ಲ ಜನವರಿ ತಿಂಗಳಲ್ಲೇನೋ, ಅವಾಗ ಒಂದು ಸ್ವಲ್ಪ ಪಾಸಿಟಿವ್ ಆಗಿತ್ತು, ಆಡ್ಬೋದೇನೋ ಅಂತ. ಬಟ್ ಇವಾಗ ಅವರು ಆಡೋವಂಥ ಒಂದು ಮನಸ್ಥಿತಿಲೂ ಕೂಡ ಇರೋದಿಲ್ಲ. ಅವ್ರು ಆಡೇ ಇಲ್ಲ. ಇನ್ಫ್ಯಾಕ್ಟ್ 1 ವರ್ಷದಿಂದ ಆಡಿಲ್ಲ. ನೀನು 1 ವರ್ಷದಿಂದ ಆಡ್ದಿರೋ ಕ್ರಿಕೆಟರ್ನ ಕರ್ಕೊಂಬಂದ್ಬಿಟ್ಟು ನೀನು ಪಟ್ಟಣಂಗೆ IPL ಅಂತ ಸ್ಟ್ಯಾಂಡರ್ಡ್ಸಲ್ಲಿ ಆಡು ಅಂತಂದರೆ ಹೆಂಗಿರುತ್ತೆ ಹೇಳಿ. ಅವ್ರು ಪ್ರಿಪೇರ್ ಆಗೋದು ಬೇಡವಾ ಅದಕ್ಕೆ? ಅವರು ಆ್ಯಕ್ಟಿವ್ ಆಗಿ ಆಡ್ತಾ ಇದ್ರೇ ಕಷ್ಟ ಇಲ್ಲಿ IPL ಸರ್ವೈವ್ ಆಗೋದಕ್ಕೆ. ಅವ್ರು ಆ್ಯಕ್ಟಿವಲ್ಲಿ ಆಡ್ತಾ ಇಲ್ಲ. ಅಲ್ಲಿ ಒಂದು ಅಲ್ಲೇನು MS ಧೋನಿನ ಅಲ್ಲಿ ಏನೋ ಆ ಥರ ಕ್ರಿಕೆಟರ ಕರ್ಕೊಂಬಂದು ಆಡಿಸ್ಬಿಡೋದಕ್ಕೆ ನಾನು ಕಂಪೇರ್ ಮಾಡ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಹೌದು, MS ಧೋನಿ 1 ವರ್ಷ ಆಡಿಲ್ಲ ಅಂತಲೂ ಕೂಡ ಕರ್ಕೊಂಬಂದು ಆಡಿಸ್ತೀವಿ. ಏನಕ್ಕೆ ಅಂದರೆ MS ಧೋನಿಗೆ ಇರೋವಂಥ ಗತ್ತು ಅದು ಆ ಥರ ಇದೆ. ಬಟ್ 1 ವರ್ಷ ಆಡದೇ ಇರೋಂಥ ಕ್ರಿಕೆಟರ್ನ, ಎಲ್ಲೂ ಕೂಡ ಕಾಣಿಸ್ಕೊಂಡಿರೋಂಥ ಕ್ರಿಕೆಟರ್ನ ಕರ್ಕೊಂಬಂದು ಆಡಿಸೋದಕ್ಕೂ ಕೂಡ ಆಗೋದಿಲ್ಲ. ಆ್ಯಂಡ್ ಇದು ಕೂಡ ಒಂದು ಕಡೆ ನಡೀತಾ ಇದೆ, ಕೇಸ್ಗಳು ಕೂಡ ಒಂದು ಕಡೆ ನಡೀತಾ ಇರೋದ್ರಿಂದ RCB ಮೇಲೆ ಕೂಡ ನೆಗೆಟಿವಿಟಿ ಬೀಳುತ್ತೆ. ಸೊ ಆದ್ದರಿಂದ RCBನೂ ಕೂಡ ಓಕೆ ಅಂತ ಅಂದಿರ್ತಾರೆ, ಅವರು ಕೂಡ ಓಕೆ ಅಂತ ಅಂದಿರ್ತಾರೆ. ಇಲ್ಲ ಗುರು ನಾನು ಆಡಲೇಬೇಕು ಅಂತ ಅವರು ಬಂದಿರೋದಿಲ್ಲ, ಇಲ್ಲ ಗುರು ನಾನು ಆಡಿಸ್ಲೇಬೇಕು ಅಂತ RCBನೂ ಕೂಡ ಹೇಳಿರೋದಿಲ್ಲ. ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡುತ್ತಾ RCB ಅಂತ ನೋಡ್ತು ಅಂತಂದರೆ, ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ RCBಗೆ. ಯಾಕಂದರೆ 25 ಜನದ ಸ್ಕ್ವಾಡ್ ಇದ್ದಿದ್ದು ನಮ್ಮದು, ಇವಾಗ 24 ಜನ ಇದ್ದೀವಿ. ಇವ್ರು ಈಚೆ ಕಡೆ ಹೋದ್ರು ಅಂತ ಅಂದ್ರೂ ಕೂಡ. ಸೊ ಇವ್ರನ್ನ ಬಿಡಬೇಕು ಅನ್ನೋದು ಕೂಡ ಎಲ್ಲ ಬೇಕಾದ್ರೆ ನೆಕ್ಸ್ಟ್ ಸೀಸನ್ ಮತ್ತೆ ರಿಟರ್ನ್ ಮಾಡ್ಕೊಬೋದು ಇವರು. ಅಂದರೆ ಇವಾಗ 5 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರಲ್ಲ, ರಿಟರ್ನ್ ಮಾಡ್ಕೊಂಡಿದ್ರಲ್ಲ, 5 ಕೋಟಿ ಕೊಡಬೇಕಂತ ಕೇಳ್ತು ಅಂದರೆ 5 ಕೋಟಿ ಖಂಡಿತ ಅವ್ರಿಗೆ ಕೊಡಬಾರ್ದು, ಅಂದರೆ ಕೊಡೋಕ್ಕಾಗೋದಿಲ್ಲ, ಕೊಡೋದು ಇಲ್ಲ. ಯಾಕೆಂದ್ರೆ ಅವ್ರು ಬಂದೇ ಇಲ್ಲ ಸೀಸನ್ಗೆ. ಸೊ ಆದ್ದರಿಂದ ಈಗ 24 ಜನರ ಸ್ಕ್ವಾಡ್ ಮಾತ್ರ ಇರುತ್ತೆ. ಸೊ 5 ಕೋಟಿ RCB ಪರ್ಸಿಗೆ ಜಾಯ್ನ್ ಆಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಅವ್ರಿಗೆ 5 ಕೋಟಿನೂ ಕೊಡಲ್ಲ. ಬೇಕಾದ್ರೆ ನೆಕ್ಸ್ಟ್ ಸೀಸನ್ ರಿಟರ್ನ್ ಮತ್ತೆ ಮಾಡ್ಕೊಬೋದು ನಮ್ಮ RCB ಇನ್ ಕೇಸ್ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಿಲ್ಲ ಅಂತ ಅಂದರೆ. ಸೊ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಮಂಗೇಶ್ ಯಾದವ್ ಅವರು ಇದ್ದಾರೆ, ಚೆನ್ನಾಗೇ ಬೌಲಿಂಗ್ ಮಾಡುವಂಥವ್ರು, ಲೆಫ್ಟ್ ಆರ್ಮ್ ಪೇಸರು, ಜೊತೆಗೆ ಆಲ್ರೌಂಡರ್ನು ಕೂಡ. ಸೊ ಅವರು ಇವ್ರ ಜಾಗದಲ್ಲಿ ಫಿಟಿನ್ ಆಗ್ತಾರೆ 11ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ
ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ? ರಿಪ್ಲೇಸ್ಮೆಂಟ್ ಬೇಕಾ ಇವ್ರ ವಿಚಾರದಲ್ಲಿ ಅಥವಾ ಬೇಡವಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬೇಕು ಅಂದರೆ ಯಾರು ಬೇಕು ಅಂತಲೂ ಕೂಡ ಹಾಕಿ. ಅಂದರೆ ಅನ್ಸೋಲ್ಡ್ ಆಗಿರುವಂಥ ಪ್ಲೇಯರ್ಸ್ ಇರ್ತಾರಲ್ಲ ಅವರು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.